ದನಗಳನ್ನು ಬಿಟ್ಟು ಇದು ಕಾಯಿ ನೋಡಲಿಕ್ಕೆ ಬಂದೆ. ಇನ್ನೂ ಸಹ ಹಣ್ಣಾಗಲಿಲ್ಲ. ನಾನು ಇದೇ ಕಾಯಿ ನೋಡಿ ಹಣ್ಣಾಗಿದೆ. ಸ್ವಲ್ಪ ಹುಳಿಯೇ ಜಾಸ್ತಿ ಇವಾಗ ತಿಂದರೆ. ಇನ್ನೂ ತುಂಬ ರೆಡ್ ಆಗಬೇಕು. ಬೇರೆ ಮರ ಲಾಸ್ಟ್ ಇಯರ್ ಇದ್ದದ್ದು 2 ಕೂಡ ಮುರಿದು ಹೋದ್ಮೇಲೆ ಅಂತ ಇದು ಬೇರೆ ಆದ್ದು. ಇದೊಂದು ಮಲಗಿದೆ ಸ್ಟೈಲು ಹೇಗೆ ಉಂಟು. ನಾನು ಎಲ್ಲಿ ಕೂಡ ಎಕ್ಸ್ಪೋಸ್ ಆಗುವಂಥದ್ದು ಏನೂ ಕೂಡ ಮಾಡಲಿಲ್ಲ. ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಇದೆ. 2 ವರ್ಷ, ಕೆಲವರೆಲ್ಲ 1 ವರ್ಷ. ಅಪ್ಪಂದು ಹಾಗೆ ಎಂತ ಹೇಳೋದು, ಅದಕ್ಕೆ ಡಿಮ್ಯಾಂಡ್. ಅವಳು ನೋಡಿ ಹಾಲು ಕುಡಿತಿದ್ದಾಳೆ ಡೈರಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಬೆಳಗ್ಗೆದು ಕೆಲಸ ಅಂದರೆ ತಿಂಡಿದೆಲ್ಲ ಮಾಡಿಟ್ಟು ನಾನು ಇವತ್ತು ಡೈರಿ ಹೊದ್ದು ಹಾಲು ಕೊಟ್ಟು ವ್ಲಾಗ್ ಅಪ್ಲೋಡ್ ಮಾಡಿ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಮತ್ತು ಸ್ವಲ್ಪ ಅಲಸಂಡೆ ಇತ್ತು, ಅದು ಸಹ ಬೆಳಗ್ಗೆನೇ ಕೊಟ್ಟೆ. ಮತ್ತು ಪುನಃ ಹೋಗೋದು ಬೇಡ ಅಂತೇಳಿ. ಆಮೇಲೆ ಬರುವಷ್ಟರಲ್ಲಿ ಅಪ್ಪ 2 ಕಟ್ಟಕ್ಕೆ ರಾಶಿ ಮಾಡಿಟ್ಟಿದ್ರು ಬಜಾವು. ಮತ್ತು ಆ ಬಜವನ್ನೆಲ್ಲ ಒಟ್ಟು ಮಾಡಿ 2 ಕಟ್ಟ ತಗೊಂಡು ಬಂದು ಮನೆಗೆ ಹಾಕಿ ಈಗ ಸ್ವಲ್ಪ ಮುಖ ಎಲ್ಲ ಕೈಕಾಲೆಲ್ಲ ತೊಳ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಇನ್ನು ತಿಂಡಿ ತಿಂದು ದನಗಳನ್ನು ಕರ್ಕೊಂಡು ಹೋಗೋದು. ದನಗಳನ್ನು ಇವಾಗ ಹೊಳೆ ಹತ್ರನೇ ಬಿಡೋದು. ಈಗ 1 ವಾರ ಆಯಿತು ಸಾಧಾರಣ. ಹೊಳೆಗೆ ಕರ್ಕೊಂಡು ಹೋಗೋದು. ಅಲ್ಲಿ ಅವ್ರು ನೀರು ಕುಡಿದು ಅಲ್ಲಿ ಸೈಡಲ್ಲಿರೋ ಹುಲ್ಲೆಲ್ಲ ತಿಂದು ಒಂದು ಸ್ವಲ್ಪ ಒಳಗಡೆ ಹೋಗಿ ಕಾಡಲ್ಲಿ ಮೇಯ್ಲಿಕ್ಕೆ ಆಗ್ತದೆ. ಅಲ್ಲೆಲ್ಲ ಚಂದ ಸೊಪ್ಪು ಉಂಟಾಯ್ತಾ, ಅಂದರೆ ಚಂದ ಚಿಗುರಿದೆ. ಹಾಗೆ ಅಲ್ಲೇ ಮೇಯ್ದು ಬರ್ತಾರೆ ಅವರು. ಮಧ್ಯಾಹ್ನಕ್ಕಾಗುವಾಗ 1 ಗಂಟೆಗೆ ಹೋಗೋದು ನಾನು ಕರ್ಕೊಂಡು ಬರಲಿಕ್ಕೆ. ಕರ್ಕೊಂಡು ಬಂದು ಕಟ್ಟಿ ಹಾಕಿದರೆ ಮತ್ತೆ ಇಲ್ಲ. ಮತ್ತು ಮೊನ್ನೆ ಎಲ್ಲ 3 ಗಂಟೆ ತನಕ ಎಲ್ಲ ಮೇಯ್ಲಿಕ್ಕೆ ಬಿಡ್ತಿದ್ದೆ ಅಲ್ಲ ಕಟ್ಟುವಾಗ. ಈಗ ಬಿಡುವುದಲ್ಲ, ಹಾಗಾಗಿ ಅವರಿಗೆ ಬೇಕಾದಷ್ಟು ಹೊತ್ತು ಮೇಯ್ತಾರೆ. ಮತ್ತು ಬೇಕಾಗುವಷ್ಟು ನೀರು ಹೊಳೆಗೆ ಬಂದು ಕುಡ್ಕೊಳ್ತಾರೆ. ಹಾಗೆ ನನಗೆ ಸುಲಭ ಆಗ್ತದೆ. ಇದು ಹೂವು ನೋಡಿ, ಆದರೆ ಸುಮಾರು ಒಟ್ಟೊಟ್ಟಿಗೆ ಹೂವು ಆಗ್ತದೆ. ಇದು ಹೂವು ಆದಾಗೇ ಹೊಸ ಚಿಗುರು ಬಂದಾಗೇ ಕಟ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ ಹೊಸ ಚಿಗುರು ಬರ್ತಾ ಉಂಟಲ್ಲ, ಆಮೇಲೆ ಅಲ್ಲಿಂದ ಮತ್ತೆ ಹೂವು ಆಗ್ತದೆ. ಇಲ್ಲಿ ಕೂಡ ಉಂಟು, ಇಲ್ಲಿ ಸಹ ಉಂಟು. ನನಗೆ ಒಂದು ಕಡೆ ಹೋಗ್ಲಿಕ್ಕುಂಟು. ಹಾಗೆ ದನಗಳನ್ನು ನೀನು ಕರ್ಕೊಂಡು ಹೋಗು, ನಾನು ಹೋಗಿ ಬರ್ತೇನೆ ಅಂತ ಹೇಳಿದರು. ಹಾಗೆ ನನಗೀಗ ಅವರನ್ನು ಕರ್ಕೊಂಡು ಹೋಗಿ ಕೈಕಂಬಕ್ಕೆ ಬಿಡಲಿಕ್ಕೆ ಉಂಟು. ಮತ್ತೆ ಬಂದು ದನಗಳನ್ನು ಬಿಡೋದು. ತಿಂಡಿ ಎಲ್ಲ ತಿನ್ನಾಯಿತು. ನಾನು ಬಿಡಲಿಕ್ಕೆ ಕೈಕಂಬಕ್ಕೆ ಹೋಗ್ಲಿಕ್ಕೆ ಉಂಟು. ಇದು ಇವರಿಗೆ ದನಗಳಿಗೆ ಬೈ ಹುಲ್ಲು ಹಾಕಿದ್ದುಂಟು. ಮತ್ತು ನಾನೀಗ ಅವರನ್ನು ಬಿಟ್ಟು ಬರ್ತೇನಲ್ಲ, ಅಪ್ಪನನ್ನು ಬಿಟ್ಟು ಬಂದಾಗೆ ಇವರನ್ನು ಕರ್ಕೊಂಡು ಹೋಗಬೇಕು. ಇವತ್ತು ಬಹುಶಃ ಹೊಳೆಗೆ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಅಪ್ಪಂದು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಅದು. ತಿಂಡಿ ತಿಂದಾಗೆ ನಾನೀಗ ಕಡವಕ್ಕೆ ಹೋಗಬೇಕು ಅಂತ ಹೇಳಿದರು. ಆಯ್ತಂತ ಹೇಳಿದೆ. ಇನ್ನು ಬಿಡ್ಲಿಕ್ಕೆ ಹೋಗ್ಬೇಕಷ್ಟೇ. ಒಕ್ಕರೆ ಬಂದು ಕಾಯ್ತಾ ಉಂಟು. ಇನ್ನು ಬಿಡಬೇಕು ಇವರನ್ನು. ಎಷ್ಟೊತ್ತಿಗೆ ಬಿಡ್ತಾರೆ? ಇನ್ನೂ ಬಿಡಲಿಲ್ಲಲ್ಲ ನನ್ನ ಫ್ರೆಂಡ್ಸನ್ನು ಅಂತ. ಇವಳು ನೋಡಿ 10 ಗಂಟೆ ಆಯಿತು, ಇನ್ನೂ ಹಾಲು ಕುಡಿತಾ ಇದ್ದಾಳೆ. 10 ಗಂಟೆ ಅಲ್ಲ, 10:30 ಆಯಿತು. ದನಗಳನ್ನು ಬಿಟ್ಟು ಇದು ಕಾಯಿ ನೋಡಲಿಕ್ಕೆ ಬಂದೆ. ಇನ್ನೂ ಸಹ ಹಣ್ಣಾಗಲಿಲ್ಲ. ನಾನು ಅಂದ್ಕೊಂಡಿದ್ದೆ ಹಣ್ಣಾಗಿ ಬಿದ್ದು ಹೋಗಿರ್ಬೋದು ಅಂತ. ಇನ್ನೂ ಹಣ್ಣಾಗಲಿಲ್ಲ, ಲೇಟ್ ಉಂಟಿದ್ದು ಹಣ್ಣಾಗಲಿಕ್ಕೆ. ಅಬ್ಲುಕಾಯಿ ಹೇಳ್ತಾರಲ್ಲ, ನಾವು ಅಪ್ಪಿಕಾಯಿ ಅಂತ ಹೇಳೋದು. ಅಬ್ಲುಕ ಮತ್ತು ನೀವೆಂತ ಸಂಪಿಗೆ ಹಣ್ಣು ಅಂತೆಲ್ಲ ಹೇಳ್ತೀರಂತೆಲ್ಲ. ಇದೇ ಕಾಯಿ ನೋಡಿ. ದನಗಳನ್ನು ಬಿಟ್ಟು ಬಂದು ತೋಟಕ್ಕೆ ಬಂದೆ. ಇವಾಗ ಸ್ಪ್ರಿಂಕ್ಲರ್ ಒಂದು ಚೇಂಜ್ ಮಾಡಿ ಬಿಡ್ತೇನೆ ಅಂತ ಅಪ್ಪ ಹೇಳಲಿಲ್ಲ. ಮತ್ತು ಬಂದು ಹೇಳ್ತಾರೆ, ನಿಮಗೆ ಅದು ನೆನಪೇ ಇರಲಿಲ್ವಾ ಅಂತ. ಅಂದರೆ ಅವರು ಸ್ಪ್ರಿಂಕ್ಲರ್ ಹಾಳಾಗಿದೆ, ಅದನ್ನು ರಿಪೇರಿಗೆ ತಗೊಂಡು ಹೋದ್ದು. 2 ಸ್ಪ್ರಿಂಕ್ಲರ್ ಹೋಗಿದೆ ಅಂತ. ಇರೋದನ್ನು ಚೇಂಜ್ ಮಾಡಿ ಬಿಡುವ. ಮತ್ತು ಇವಾಗ ತುಂಬ ಸೆಕೆ ಮತ್ತು ಬಿಸಿಲಲ್ಲ, ನೀರು ತೋಟಕ್ಕೆ ಬೀಳ್ತಾ ಇರಬೇಕಾಗ್ತದೆ. ಹಾಗೆ ಮೊನ್ನೆ ನೆಟ್ಟದ್ದು ನೇಂದ್ರೆದು ನೋಡಿ, ಒಂದು ಹೀಗೆ ಚಿಗುರು ಬರ್ತಾ ಇರ್ತದೆ. ಇದು 2 ದಿವಸ ಆಯ್ತು ಅಷ್ಟೇ. ಇನ್ನು 1 ವಾರಕ್ಕಾಗುವಾಗ ಅದರಲ್ಲಿ ಹೊಸ ಚಿಗುರು ಅಂದರೆ ಹೊಸ ಎಲೆ ಮೇಲೆ ಬಂದಿರ್ತದೆ. ನಾನು ಆವಾಗ ಸಹ ವ್ಲಾಗ್ ಮಾಡಿ ತೋರಿಸ್ತೇನೆ. ಪಂಪ್ ಸ್ಟಾರ್ಟ್ ಮಾಡಿ ನಾನು ಸೀದಾ ಹೊಳೆ ಹತ್ರಕ್ಕೆ ಹೋದೆ. ಅಲ್ಲಿ ಒಂದು ಬಳ್ಳಿಯಲ್ಲಿ ಕಾಯಿ ಆಗ್ತದೆ. ಕಳೆದ ವರ್ಷ ನನಗೆ ತಿನ್ನಲಿಕ್ಕೆ ಸಿಗಲಿಲ್ಲ ಆಯಿತಾ, ಯಾಕಂದರೆ ಆಕ್ಸಿಡೆಂಟ್ ಆಗಿದ್ದರಿಂದ ನನಗೆ ಈ ಟೈಮಲ್ಲಿ ಹೋಗಿ ನೋಡಲಿಕ್ಕೆ ಆಗಿರಲಿಲ್ಲ. ನಾನು ಹೋಗಿ ನೋಡುವಾಗ ಅದು ಹಣ್ಣಾಗಿ ಮುಗ್ದಿತ್ತು. ಈ ಸಲ ಸಿಕ್ಕಿತ್ತು ನೋಡಿ. 2 ವರ್ಷ ಆಯಿತು ತಿನ್ನದೆ ಇದನ್ನು. ಅಂದರೆ ಅದೊಂದು ಬಾಲ್ಯದ ನೆನಪಾಯ್ತಾ, ತಿನ್ನೋದೊಂದು ಖುಷಿ. ನೀವು ಯಾರಾದರೂ ತಿಂದಿದ್ದೀರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ಇದೇ ಕಾಯಿ ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು, ಕೆಂಪಾಗಬೇಕು. ಸಿಹಿ ಮತ್ತು ಹುಳಿ ಮಿಕ್ಸ್ ಇರ್ತದೆ, ಆದರೆ ಸ್ವಲ್ಪ ಹುಳಿಯೇ ಜಾಸ್ತಿ ಇವಾಗ ತಿಂದರೆ. ಇನ್ನೂ ತುಂಬ ರೆಡ್ ಆಗಬೇಕು, ಒಳ್ಳೆ ಇರ್ತದೆ. ಯಾರಾದರೂ ತಿಂದಿದ್ದೀರಾ ಅಂತ ಹೇಳಿ. ಇದಕ್ಕೆ ಹೆಸರು ಕೂಡ ನನಗೆ ಗೊತ್ತಿಲ್ಲ ಎಂಥ ಹೆಸರು ಅಂತ. ನಾವು ಚಿಕ್ಕ ಇರುವಾಗ ತಿಂತಿದ್ವಿ ಕಾಯಿ.
ಇದು ಟೇಸ್ಟ್ ಹೇಗೆ ಅಂದರೆ ಬೀಂಬುಳಿ ತಿಂದಿದ್ದೀರಲ್ಲ, ಬೀಂಬುಳಿ ಥರನೇ ಹುಳಿ, ಇನ್ನೂ ಒಂಥರ ರೆಡ್ ಜಾಸ್ತಿ ಆಗ್ತದೆ, ಮೆರೂನ್ ಕಲರ್ ಆಗ್ತದೆ ಇದು. ಆವಾಗ ಸಿಹಿ ಜಾಸ್ತಿ ಇರ್ತದೆ. ನಾನು ಮೊನ್ನೆ ನೋಡುವಾಗ ಚೂರು ಕೆಂಪಿತ್ತು, ಇವತ್ತು ಸಾಧಾರಣ ಕೆಂಪಾಗಿದೆ. ಇನ್ನೊಂದೆರಡು ದಿವಸದಲ್ಲಿ ಒಳ್ಳೆ ಹಣ್ಣಾಗ್ಬೋದು. ಆದರೆ ಗಣ್ಯವರು ಮಿಸ್ ಮಾಡ್ಕೊಳ್ತಾರೆ. ನಾನು ಉಂಟಲ್ಲ, ಕಾಡಲ್ಲಿ ಎಂತೆಲ್ಲ ಹಣ್ಣು ಸಿಗ್ತದೆ ಅವರಿಗೆಲ್ಲ ಸಹ ತಿನ್ನಿಸೋದು. ಅಂದರೆ ಅವರು ಇವಾಗ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರಲ್ಲ, ಹಾಗೆ ನನಗೊಂದು ಖುಷಿ. ಅದು ತಿನ್ನಿ ಇದು ತಿನ್ನಿ ಅಂತ ಕೊಡ್ತಾ ಇರ್ತೇನೆ. ಈಗ ಇದನ್ನು ನೋಡಿದರೆ ಅವ್ರು ಅಂದ್ಕೊಳ್ಬೋದು, ಛೇ ಇವಾಗ ಹಣ್ಣಾಯ್ತಲ್ಲ, ನಾನು ಮಿಸ್ ಮಾಡ್ಕೊಳ್ತಿದ್ದೇನೆ ಅಂತ ಅಂದ್ಕೊಳ್ಬೋದು. ನೋಡುವ ಸಾಟರ್ಡೆ ಅವರಿಗೆ ಸಿಗ್ತದಾ ಎಂತ ಅಂತ. ಈಗ ಬಂದದ ನನ್ನ ಹುಡುಕಿಕೊಂಡು. ಎಲ್ಲಿ ಹೋಗಿದ್ದಿ ಕೂರಿಶಿ? ಸಿಗುದೇ ಇಲ್ಲ. ಅಲ್ಲಿ ನೀರಲ್ಲಿ ಕೂತು ಬಂದಿಯಲ್ಲ ತೋಟದಲ್ಲಿ. ಹೊಳೆಗೆ ಬೇಡ ಇನ್ನು ಹೋಗುದು, ಮನೆಗೆ ಹೋಗುವ. ಇದೊಂದು ಮಲಗಿದ ಸ್ಟೈಲು ಹೇಗೆ ಉಂಟು ದೇವರೇ. ನಾನು ಬಂದೆ ಅಂತ ಗೊತ್ತಾಯ್ತಲ್ಲ, ಜನ್ರೇಟ್ರ್ ಸ್ಟಾರ್ಟ್. ಪಪ್ಪಾಯ ಒಂದು ಉಂಟು. ಅದು ಅಂದರೆ ಏನು ಗೊತ್ತುಂಟ, ಈ ಪಪ್ಪಾಯಿ ಬೇರೆ ಮರ. ಲಾಸ್ಟ್ ಇಯರ್ ಇದ್ದದ್ದು 2 ಕೂಡ ಮುರಿದು ಹೋದ್ಮೇಲೆ ಅಂತ ಇದು ಬೇರೆ ಆದ್ದು. ಇದು ಅಷ್ಟು ಸಿಹಿ ಇಲ್ಲ ಕಳೆದ ವರ್ಷದಷ್ಟು. ಅದಕ್ಕೆ ನಾವು ಟಿಂಕಿ ಕೂರನಿಗೆ ಜಾಸ್ತಿ ಹಾಕ್ತೇವೆ. ಟಿಂಕಿ ಕೂರನಿಗೆ ಸಿಹಿ ಇಲ್ಲಾದರೂ ಆಗ್ತದೆ. ಪಪ್ಪಾಯಿದು ಪರಿಮಳ ಸಿಕ್ಕಿದರೆ ಅವರು ಎಂಥ ಪಪ್ಪಾಯಿ ಕೂಡ ತಿಂತಾರೆ. ಹಾಗೆ ಅದಕ್ಕೆ ಈಗ ಇದೊಂದು ಜ್ಯೂಸ್ ಮಾಡಿ ಕುಡಿಯುವ ಅಂತ. ಸಕ್ಕರೆ ಹಾಕಿ ಕುಡಿಬೇಕಷ್ಟೇ, ಅಷ್ಟು ಸಿಹಿ ಇಲ್ಲ. ತುಂಬ ಚಪ್ಪೆ ಅಂತಲ್ಲ, ಆದರೆ ಕಳೆದ ವರ್ಷದಷ್ಟು ಸಿಹಿ ಇಲ್ಲ ಅಂತ. ಇವತ್ತು ಸ್ವಲ್ಪ ಅಲಸಂಡೆ ನಾನು ಅಂಗಡಿಗೆ ಕೊಟ್ಟೆ, ಒಂದು 3 kg ಅಷ್ಟಿತ್ತು. ಅದರಲ್ಲಿ ಇಷ್ಟು ಉಳಿಸ್ಕೊಂಡಿದ್ದೆ ಮನೆಗೆ ಅಂತ ಹೇಳಿ. ಅದರೊಟ್ಟಿಗೆ ಆ್ಯಡ್ ಮಾಡಲಿಕ್ಕೆ ಇಷ್ಟು ಬೆಂಡೆಕಾಯಿ ಉಂಟು. ಅಂದರೆ ನಾವಿಬ್ಬರಲ್ಲ, ನಮಗೆ ಇಬ್ಬರಿಗೆ 2 ಹೊತ್ತಿಗೆ ಸಾಕಾಗ್ತದೆ. ಸೊ ಇದನ್ನೀಗ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡುವ. ಸಾಂಬಾರು ಮಾಡಲಿಕ್ಕೆ ಉಂಟಿದ್ದು. ಸಾಂಬಾರಿಗೆ ನಾನು ಇಷ್ಟೆಲ್ಲ ಹಾಕ್ಕೊಳ್ತೇನೆ. ಇದು ಕೆಂಪು ಮೆಣಸು ಮತ್ತು ಸ್ವಲ್ಪ ಹುಳಿ ಪೌಡರ್. ನಾವು ಹುಣಸೆ ಹುಳಿ ಯೂಸ್ ಮಾಡೋದಿಲ್ಲ, ಹುಳಿ ಪೌಡರ್ ಮಾಡ್ತೇವಲ್ಲ ಅದನ್ನೇ ಯೂಸ್ ಮಾಡೋದು. ಆಮೇಲೆ ಇದು ಕೊತ್ತಂಬರಿ, ಸ್ವಲ್ಪ ಅರಶಿನ, ಸ್ವಲ್ಪ ಜೀರಿಗೆ 2. ಇದು ಆಪ್ಷನ್, ನಾನು ಕೆಲವೊಮ್ಮೆ ಹಾಕ್ತೇನೆ, ಕೆಲವೊಮ್ಮೆ ಹಾಕೋದಿಲ್ಲ. ಹಾಗೆ ಇದು ಕಡ್ದು ಬೆಂದದ್ದಕ್ಕೆ ಹಾಕಿ ಮತ್ತೆ ಒಗ್ಗರಣೆ ಕೊಟ್ಟರೆ ಆಯಿತು. ದನಗಳು ಕರ್ಕೊಂಡು ಹೋಗುವಂತ ಬಂದೆ. ಅವರು ನೀರು ಹತ್ರಕ್ಕೆ ಬಂದರು. ನೀರು ಕುಡಿದು ಇನ್ನು ಮನೆಗೆ ಹೋಗ್ಬೋದು. ನೋಡಿ ಅಂತೆ ಇಬ್ಬರು ಹೀಗೆ ಒಂದು ಸುತ್ತಾಗಿ ಆಚೆಗೆ ಬರ್ತಾರೆ. ದನಗಳನ್ನು ಬಿಡಲಿಕ್ಕೆ ಬಂದಿದ್ದೆ. ಹಾಗೆ ಅವರು ನೀರೆಲ್ಲ ಕುಡಿದೀಗ ಮನೆಗೆ ಹೊರಟರು. ನಾನು ಬರುವಾಗಲೇ ಕತ್ತಿ ಮತ್ತು ಬಳ್ಳಿ ಸಹ ತಗೊಂಡು ಬಂದಿದ್ದೆ, ಹುಲ್ಲು ಮಾಡಿ ಕೊಂಡೋಗುವ ಅಂತ. ಇವತ್ತು ಯಾವಾಗಲೂ ಬಿಡುವಲ್ಲಿ ಬಿಡಲಿಲ್ಲ, ಅಪ್ಪ ಇರಲಿಲ್ಲಲ್ಲ, ನನಗೆ ಒಬ್ಬಳಿಗೆ ಕಷ್ಟ ಆಗ್ತದೆ ಅಂಥೇಳಿ ಅಪ್ಪನೇ ಹೇಳಿದರು ಒಬ್ಬಳೇ ಕರ್ಕೊಂಡು ಹೋಗೋದು ಬೇಡ ಅಂತ. ಹಾಗೆ ಮನೆ ಹತ್ರನೇ ಕಟ್ಟಿ ಆಚೀಚೆ ಎಲ್ಲ ಕಟ್ಟಿ ಹೊಟ್ಟೆಲ್ಲ ತುಂಬಿಸಿ ಈಗ ನೀರೆಲ್ಲ ಕುಡ್ದಾಯಿತು. ಇನ್ನು ಒಂದು ಸುತ್ತಾಗಿ ಮನೆಗೆ ಬರ್ತಾರೆ. ಹಾಗೆ ಮತ್ತು ನಿನ್ನೆ ನನ್ನ ವ್ಲಾಗಲ್ಲಿ ಹಾಕಿದ್ದೆ 2 ವರ್ಷ ಕಂಪ್ಲೀಟ್ ಆಯಿತು ನನ್ನ ವ್ಲಾಗ್ ಚಾನಲಿಗೆ ಅಂತ.
ಅದರಲ್ಲಿ ಒಂದು ಕಮೆಂಟ್ ಇತ್ತು, ಅಂದರೆ ಚಾನಲ್ ನಿಮ್ಮದು ಅಷ್ಟು ಬೇಗ ಗ್ರೋ ಆಗಲಿಲ್ಲಲ್ಲ ಅಂತ. ಹೌದು, ಯಾಕಂದರೆ ನನಗೆ ಹಾಗೆ ನಾನು ಸಹ ಇವಾಗ ಸ್ವಲ್ಪ ವ್ಲಾಗಲ್ಲಿ ಒಂದೊಂದು ದಿವಸ ಸ್ಕಿಪ್ ಮಾಡ್ತೇನೆ, ಒಂದೆರಡು ದಿವಸ ಸ್ಕಿಪ್ ಮಾಡಿದ್ದು ಕೂಡ ಉಂಟು. ನನಗೆ ಹೆಲ್ತ್ ಇಶ್ಯೂಸ್ ಇರುವಾಗ, ನೆಟ್ವರ್ಕ್ ಇಶ್ಯೂಸ್ ಇರುವಾಗ ವ್ಲಾಗು ಹೋಗೋದೇ ಇರ್ಬೋದು. ಮತ್ತು ಎಫರ್ಟ್ಸ್ ಅಂತೂ 100% ಹಾಕ್ತೇನೆ ನಾನು. ಅದು ನಾನು ಮಾಡಿದ್ರಲ್ಲಿ ಇಷ್ಟು ತನಕ ವ್ಲಾಗು ಚಾನಲ್ ಮಾಡಿದ್ರಲ್ಲಿ 2 ವರ್ಷದಲ್ಲಿ ನನ್ನ ವ್ಲಾಗಲ್ಲಿ ಎಂತಾದರೂ ಮಿಸ್ಟೇಕ್ಸ್ ಉಂಟಾ ಅಂತ ನನಗೆ ಯಾವತ್ತೂ ಕೂಡ ಅನಿಸಿದಂತೇ ಇಲ್ಲ. ಲೈಕ್ ಯಾರಾದರೂ ನನಗೆ ಬೈದದ್ದಿರ್ಬೋದು, ನೀನು ಮಾಡ್ತಿರೋದು ತಪ್ಪು ಅಂತ ಹೇಳಿದಿರ್ಬೋದು, ಯಾರೂ ಸಹ ಹೇಳಿಲ್ಲ. ಇಲ್ಲಿ ತನಕ ನನಗೆ ಸಿಕ್ಕಿದ ಸಬ್ಸ್ಕ್ರೈಬರ್ ಎಲ್ಲರೂ ಕೂಡ ನೀವು ತುಂಬ ಚೆನ್ನಾಗಿ ವ್ಲಾಗ್ ಮಾಡ್ತೀರಾ, ನನ್ನ ಫ್ಯಾಮಿಲಿ ಸರೌಂಡಿಂಗಲ್ಲಿ ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ. ನಾನು ಎಲ್ಲಿ ಕೂಡ ಎಕ್ಸ್ಪೋಸ್ ಆಗುವಂಥದ್ದು ಏನೂ ಕೂಡ ಮಾಡಲಿಲ್ಲ. ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಇದೆ. 2 ವರ್ಷ, ಕೆಲವರೆಲ್ಲ 1 ವರ್ಷದಲ್ಲೇ ಅಂತ 1-2 ವರ್ಷದಲ್ಲಿ ಸಹ ಒಳ್ಳೆ ಕಂಟೆಂಟ್ ಕೊಟ್ಟರು, ಸಬ್ಸ್ಕ್ರೈಬರ್ಸ್ ಆಗದೆ ವ್ಲಾಗ್ ಮಾಡೋದು ಬಿಟ್ಟವರನ್ನು ಸಹ ನೋಡಿದ್ದೇನೆ, ಸ್ಟ್ರಗಲ್ ಮಾಡ್ತಿರೋರು ನೋಡಿದ್ದೇನೆ. ಹಾಗಂತ ನಾನು ತುಂಬ ಮೇಲೆ ಹೋಗಿ ಇದಾಗಿದ್ದೇನೆ ಅಂತ ಹೇಳೋದಲ್ಲ. ಬಟ್ ನನಗೆ ಏನೋ ಒಂದು ಅರ್ನಿಂಗ್ಸ್ ಆಗ್ತಿದೆ, ನನಗೇನೋ ಒಂಥರ ಖುಷಿ ಹೀಗೆ ವ್ಲಾಗ್ ಮಾಡೋದು. ನನ್ನದೊಂದು ಫ್ಯಾಷನ್, ಅದು ಖುಷಿ ಅನ್ನಿಸ್ತದೆ ವ್ಲಾಗ್ ಮಾಡೋದು. ನನಗೆ ಇಲ್ಲಿ ತನಕ ಕೂಡ ಅನಿಸಿದ್ದಂತಿಲ್ಲ ಲೈಕ್ ಯಾರಾದರೂ ಬೈತಾರೆ ನನಗೆ, ನನ್ನಿಂದ ಏನಾದರೂ ತಪ್ಪು ಮೆಸೇಜ್ ಹೋಗ್ತಾ ಉಂಟು ಜನರಿಗೆ ಅಂತ. ಹಾಗಾಗಿ ಇದೇ ಥರ ಕಂಟಿನ್ಯೂ ಮಾಡ್ತೇನೆ. ಜನ ಸಬ್ಸ್ಕ್ರೈಬರ್ಸ್ ಆದರೂ ಆಗಲಿಲ್ಲಾದರೂ ನನಗೆ ಅದೊಂದು ಖುಷಿ, ನಾನು ವ್ಲಾಗ್ ಮಾಡೋದು. ಇವಾಗಲೇ ನನ್ನನ್ನು ಅಷ್ಟು ಜನ ಮಾತಾಡಿಸುವಾಗ ನಂಗೆ ಅದಕ್ಕಿಂತ ಜಾಸ್ತಿ ಎಂತ ಬೇಕು ಅಲ್ಲ. ಅದು ಅಲ್ಪ ಸಮಯದಲ್ಲಿ ಆಗೋದು, ಅದು ಅಲ್ಪ ಸಮಯಕ್ಕೆ ಮಾತ್ರ ಅಂತೆ. ಅಂದರೆ ನಾವು ಕಷ್ಟಪಟ್ಟು ಮುಂದೆ ಹೋಗ್ತಾ ಜನ ಆಗ್ತಿರೋದು, ಅದು ಮುಂದೆ ತನಕ ಇರ್ತದೆ. ನಮಗೆ ಅರ್ಧ ರಾತ್ರಿಯಲ್ಲಿ ಯಶಸ್ಸು ಬೇಡ, ನಮಗೆ ಲೇಟಾಗಿ ಸಿಕ್ಕರೂ ತೊಂದರೆ ಇಲ್ಲ, ಅದು ಫಲ ಗಟ್ಟಿಯಾಗಿರೋದೇ ಸಿಗಲಿ ಅಷ್ಟೇ. ಹುಲ್ಲೊಂದು ಕಟ್ಟಾಯಿತು, ಒಂದು ಹುಲ್ಲು ಆಗುವಷ್ಟರಲ್ಲಿ ಅಪ್ಪ ಪಂಪ್ ಸ್ಟಾರ್ಟ್ ಮಾಡಿದರು. ಹಾಗೆ ನೋಡಿ ಸ್ಪ್ರಿಂಕ್ಲರ್ ಹಾರ್ತಾ ಉಂಟು. ನಾನೀಗ ಕೊಂಡೋಗಿ ಮತ್ತೆ ತೋಟಕ್ಕೆ ಬರಬೇಕು. ಹಾಳೆ ಕಡಿಲಿಕ್ಕೆ ಇವತ್ತು ಹೋಗಲಿಲ್ಲ ನಾನು. ಹಾಗೆ ಅಪ್ಪ ಕತ್ತಿ ಮಸೀತಾ ಇದ್ದಾರೆ ಅವ್ರದ್ದು. ಅಪ್ಪ ಹೇಳಿದರು, ನಾನು ಕತ್ತಿ ಮಸೀತಿದ್ದೇನೆ, ನಿಂದಿದ್ರೆ ತಂದಿಡು, ಈಗಷ್ಟೇ ಕೂರುದು, ಇನ್ನು ನಾನು ಕೂರ್ಲಿಕ್ಕಿಲ್ಲ ಇಲ್ಲಿ ಅಂತ ಹೇಳಿದರು. ಹಾಗೆ ನನ್ನದು ಹುಲ್ಲಿದು ನಾಳೆಗೆ ಮತ್ತು ಹಾಳೆ ಕಟ್ ಮಾಡೋದು ಎಲ್ಲ ಕೂಡ ತಗೊಂಡು ತಂದಿಟ್ಟೆ. ಅಪ್ಪಂದು ಹಾಗೆ ಎಂತ ಹೇಳೋದು, ಅದಕ್ಕೆ ಡಿಮ್ಯಾಂಡ್. ಕಡ್ದು ತಂದು ಹಾಲು ಕಡ್ದಾಯಿತು. ನೋಡಿ ಹಾಲು ಕುಡಿತಿದ್ದಾಳೆ. ಡೈರಿಗೆ ಹೋಗುವ. ಹಾಲು ಕೊಟ್ಟು ಡೈರಿಯಿಂದ ಬಂದೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ @ಅನುಶ್ರೀ ನಾಯಕ್ ಅಂತ ಉಂಟು. ಅಲ್ಲಿ ಕೆಲವೊಂದು ರೀಲ್ಸನ್ನು ಹಾಕ್ತೇನೆ ನಾನು. ಯೂಟ್ಯೂಬಲ್ಲಿ ಹಾಕೋದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೇನೆ. ಹಾಗೆ ಕೆಲವು ಪೋಸ್ಟ್ಗಳು ಕೂಡ ಹಾಕ್ತೇನೆ, ನೋಡಿ ಲೈಕ್ ಮಾಡಿ. ಆಮೇಲೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಉಂಟು, ಅಲ್ಲಿ ಕೂಡ ಫಾಲೋ ಮಾಡಿ. ಮತ್ತು ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಸಹ ಬಾಯ್.